ಮದುವೆ ಮೂಲಕ ಅಷ್ಟೊಂದು ಕೋಟಿ ಅಷ್ಟೊಂದು ಲಕ್ಷ ಹಣ ಖರ್ಚು ಮಾಡಿ ಮದುವೆ ಮಾಡೋ ಬದಲು ಒಂದು 100 ಜನಕ್ಕೆ ಕರೆದು ನಿನ್ನ ಮದುವೆ ಛತ್ರದಲ್ಲಿ 100 ಜನ ಬಡವರಿಗೆ ನೀನು ಆಹಾರ ಕೊಡುವುದಾದ್ರೆ ಅವ್ರೇನಂತಾರೆ ಗೊತ್ತಾ? ಅಷ್ಟು ಜನ ನಿನ್ನ ಸಂಬಂಧಿಕರು ಬಂದು ತಿಂದು ಉಂಡು ಒಂದೇ ಒಂದು ಉಪ್ಪು ಖಾರದ ವಿಷಯದಲ್ಲಿ ಎತ್ತಿ ಆಡುವಂತ ಈ ಮನುಷ್ಯರನ್ನು ನೀನು ಕರೆಯದೆ ಬಡವರನ್ನು ಕರೆದು ನೀನು ಊಟ ಹಾಕುವುದಾದರೆ ಆ ರುಚಿಕರವಾದಂತ ಅಷ್ಟೊಂದು ಔತಣ ಬೇಡ, ಅಷ್ಟೊಂದು ರುಚಿಕರವಾದಂಥದ್ದು ಅಷ್ಟೊಂದು ಒಂದು ಐಟಮ್ಗಳನ್ನು ಮಾಡಿಸೋದು ಬೇಡ. ಕೇವಲ ಅನ್ನ ಸಾರು ಹಾಕಿದ್ರೆ 100 ಜನ ಊಟಕ್ಕೆ ಏನಂತಾರೆ ಗೊತ್ತಾ? ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ದೇವರು ನಿಮಗೆ ಬೆಂಗಾವಲಾಗಿರಲಿ, 100 ವರ್ಷ ನೀವು ಸುಖವಾಗಿ ಬಾಳಿ, ನಿಮ್ಮ ಮನೆ ಕುಟುಂಬದಲ್ಲಿ ಯಾವುದೇ ಬಿರುಕು ಬರ್ದಿರೋ ಥರ ಸುಖವಾಗಿ ಬಾಳಿ ಅಂತ ಹರಿಸ್ತಾರೆ ಅವರು. ಹೌದು ಪ್ರಿಯರೇ, ಹರಿಸ್ತಾರೆ ಅವರು. ನಿನ್ನ ಸಂಬಂಧಿಕನು ಹರಿಸಲ್ಲ. ನಿನ್ನ ಜಾತಿ ಜನಾಂಗದವರು ನಿನ್ನ ಮದುವೆ, ನಿನ್ನ ಮಗಳ ಮದುವೆ, ನಿನ್ನ ಮಗನ ಮದುವೆನೂ ಹರಿಸಲ್ಲಪ್ಪ. ತಿಂದು ಉಂಡು ಏನಂತರಲ್ಲೋ ಒಂದು ತಪ್ಪನ್ನ ಹೇಳಿ ಹೋಗ್ತಾರೆ ಅವರು. ಆದರೆ ಅಲ್ಲಿ ಕರೆದಿ 100 ಜನಕ್ಕೆ ಬಡವರಿಗೆ ಊಟ ಹಾಕಿದ್ರೆ ಆ 100 ಜನರ ಪ್ರಾರ್ಥನೆ ಕೂಗು ದೇವ್ರು ಕೇಳ್ತಾರೆ. ಯಾಕಂದ್ರೆ ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಟ್ಟಂತೆ ಅಂತೆ, ದಿಕ್ಕಿಲ್ಲದವರನ್ನು ಪರಾಮರಿಸುವವನು ಧನ್ಯನು ಅಂತೆ. ಅವನು ಕಷ್ಟ ಕಾಲದಲ್ಲಿದ್ದಾಗ ದೇವರು ಅವನು ಸಹಾಯ ಮಾಡ್ತಾರಂತೆ. ಯಾಕಂದ್ರೆ ಬಡವರಿಗೆ ಸಹಾಯ ಮಾಡಿದ್ದಾನಲ್ಲ ಆತನು. ಬಡವರಿಗೆ ಬಟ್ಟೆ ಇಲ್ಲದಾಗ ಬಟ್ಟೆ ಕೊಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ದೇವ್ರು ಕಾಪಾಡ್ತಾರೆ. ಅಂದ್ರೆ ಬಡವನು ದೇವ್ರ ಮಗನು ಅವನು, ಅದಕ್ಕೋಸ್ಕರ ದೇವ್ರು ನಿನ್ನ ಕಾಪಾಡೋದು. ಬಡವನು ದಿಕ್ಕಿಲ್ಲದವನು ಯಾರು? ಅವನು ಕೂಡ ದೇವ್ರ ಮಗನಲ್ವಾ? ಆ ರೀತಿ ಬದುಕುವಂತ